ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರೆ, ನೀವು ನೋಡ್ತಿರಬಹುದು ಹಿಂದೆ MCH ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿಗೆ ಬಂದೀನಿ. ಇವತ್ತು ನಾನು ಕಳೆದ 5 ತಿಂಗಳ ಹೆಚ್ಚು ಕಡಿಮೆ 5 ತಿಂಗಳ ಹಿಂದೆ ಆಗಿನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆಗಂತ ಹೇಳಿ ಕೊಪ್ಪಳಕ್ಕೆ ಬರ್ತಾರ. ಕೊಪ್ಪಳಕ್ಕೆ ಬಂದಾಗ ಇದ MCH ಇದು ಏನು ಹಿಂದೆ ಕಾಣಕತೈತಿ, ಇದು MCH ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 100 ಹಾಸಿಗೆ ಆಸ್ಪತ್ರೆ. ಈ ಆಸ್ಪತ್ರೆಯನ್ನ ಕೊಪ್ಪಳದಿಂದ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾರ. ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿರೋ ಈ ಆಸ್ಪತ್ರೆಯ ಇವತ್ತಿನ ಪರಿಸ್ಥಿತಿ ನಿಮಗೆ ನೇರ ತೋರ್ಸೋಣ ಅಂತ ಬಂದೀನಿ. ಏನು ಇರಬಹುದು ಅಂತಂದ್ರೆ, ಗೇಟ್ ಲಾಕ್ ನೀವು ನೋಡ್ಬೋದು. ಇಲ್ಲೇ ಚೈನ್ ಹಾಕ್ಯಾರ ಮತ್ತು ಇಲ್ಲೂ ಲಾಕ್ ಆಗೈತಿ, ಇದು ಕೂಡ ಲಾಕ್. ನೆಕ್ಸ್ಟ್ ಅಲ್ಲಿ ಒಂದು ಗೇಟ್ ಐತಿ, ಇದೂ ಲಾಕ್ ಆಗೈತಿ. 2 ಸಣ್ಣ ಗೇಟು, ಒಂದು ದೊಡ್ಡ ಗೇಟ್ ಇರೋ ಈ ಒಂದು ಆಸ್ಪತ್ರೆ 50 ಕೋಟಿ ವೆಚ್ಚದೊಳಗ ತಯಾರು ಮಾಡಿರೋ ಈ ಒಂದು ಆಸ್ಪತ್ರೆ ಇವತ್ತು ಯಾವ ಮಟ್ಟಕ್ಕೆ ಬಂದೈತಿ ಅಂತಂದ್ರೆ, ಸಾರ್ವಜನಿಕರ ತೆರಿಗೆ ಹಣ ನೀರೊಳಗ ಹೋಮ ಮಾಡ್ದಂಗೆ ಆಗಕತ್ತೈತಿ ಅಂತೇಳಿ ಸಾರ್ವಜನಿಕರು ಹಿಡಿ ಶಾಪ ಹಾಕಕತ್ತಾರ. 5 ತಿಂಗಳಿಂದ ಇದು ಇನ್ನೂ ಉದ್ಘಾಟನೆ ಆದ್ರೂ ಲೋಕಾರ್ಪಣೆ ಆಗಿಲ್ಲ, ಅಂದರೆ ಜನರಿಗೆ ಉಪಯೋಗಕ್ಕೆ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡೋದು ಏನು ಅಂತಂದ್ರೆ, 5 ತಿಂಗಳ ಹಿಂದೆ ಸಿದ್ದರಾಮಯ್ಯನವರನ್ನ ಕೊಪ್ಪಳಕ್ಕೆ ಬಂದಾಗ ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿರೋದನ್ನ ಯಾಕೆ ಸಿದ್ದರಾಮಯ್ಯನವರನ್ನ ಇಲ್ಲೇ ಕರೆಸಿ, ಅಂದ್ರೆ ಮುಖ್ಯಮಂತ್ರಿಗಳನ್ನ ಇಲ್ಲೇ ಕರೆಸಿ ಯಾಕೆ ಲೋಕಾರ್ಪಣೆ ಮಾಡಿಸಬಾರ್ದಾಗಿತ್ತು ಅನ್ನೋ ಅನುಮಾನ ಸಾರ್ವಜನಿಕರ ಮನಸ್ಸೊಳಗೆ ಮೂಡಾಕತೈತಿ. ಮುಖ್ಯಮಂತ್ರಿಗಳನ್ನ ಕರೆಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಡೆ ಪಕ್ಷ ಮುಖ್ಯಮಂತ್ರಿ ಅಥವಾ ಸರ್ಕಾರದ ಒಂದು ಭಾಗ ಆಗಿರೋ ಆರೋಗ್ಯ ಸಚಿವರನ್ನ ಯಾಕೆ ಕರೆಸಿ ಲೋಕಾರ್ಪಣೆ ಮಾಡಿಸಬಾರ್ದು? ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಅಂತಂದ್ರೆ ಇಷ್ಟು ತಾತ್ಸಾರನ ಅನ್ನೋ ಒಂದು ಪ್ರಶ್ನೆನ ಸಾರ್ವಜನಿಕರು ಇಲ್ಲೇ ಎತ್ತಾಕತ್ತಾರ. 50 ಕೋಟಿ ವೆಚ್ಚದೊಳಗೆ ಏನು 100 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಐತಲ್ಲ, ಇದು ಬಸ್ ಸ್ಟ್ಯಾಂಡ್ ದಿಂದ 2 ರಿಂದ 2.5 ಕಿಲೋಮೀಟರ್ ದೂರ ಐತಿ. ಬಸ್ ಸ್ಟ್ಯಾಂಡ್ ದಿಂದ 2 ರಿಂದ 2.5 ಕಿಲೋಮೀಟರ್ ದೂರ ಇರೋ ಈ ಒಂದು ಆಸ್ಪತ್ರೆಗೆ ರೋಗಿಗಳು ಹೆಂಗ್ ಬರಬೇಕು? ಸಾರಿಗೆ ವ್ಯವಸ್ಥೆ ಐತಾ? ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಬೃಹದ್ದಾಗಿ ತಲೆ ಎತ್ತಿರೋ ಈ ಒಂದು ಆಸ್ಪತ್ರೆ ಸಾರ್ವಜನಿಕರ ಅನುಕೂಲಕ್ಕೆ ಅಥವಾ ಉಪಯೋಗಕ್ಕೆ ಯಾವಾಗ ಸಿಗುತ್ತ? ಕಳೆದ ಸಾರ್ತಿ ಇದ ಆಸ್ಪತ್ರೆಗೆ ಉಸ್ತುವಾರಿ ನೋಡೋದಕ್ಕಂತ ಬಂದಿರೋ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರನ್ನ ನಾವು ಕೂಡ 2-3 ಪ್ರಶ್ನೆ ಕೇಳಿದ್ವು. ಇದು ಯಾವಾಗ ಸಾರ್ವಜನಿಕರಿಗೆ ಸಿಗುತ್ತಾ, ಲೋಕಾರ್ಪಣೆ ಯಾವಾಗ ಆಗುತ್ತಾ ಅಂತ ಕೇಳಿದ್ವಿ. ಆದಷ್ಟು ಬೇಗ ಶೀಘ್ರೊಳಗೆ ಆಗುತ್ತಾ ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ನೀರಾಗ್ಬಹುದು, ಶೌಚಾಲಯ ಆಗ್ಬಹುದು, ವ್ಯವಸ್ಥೆಯನ್ನ ಸರಿಯಾಗಿ ಕಾಪಾಡಕ ಅಧಿಕಾರಿಗಳಿಗೆ ಹೇಳ್ರಿ ಅಂತ ನಾವು ಕೂಡ 1 ಸಾರಿ ಬಿಟ್ಟು 2 ಸಾರಿ ತಾಕೀತು ಮಾಡಿದ್ವಿ. ಅದೇ ಪ್ರಕಾರ ಅವರು ಕೂಡ ಅಧಿಕಾರಿಗಳಿಗೆ ಹೇಳಿದ್ರು, ನೀರು ಈ ತರ ನಿಲ್ಲಬಾರ್ದು, ಕ್ರಿಮಿಕೀಟಗಳು ಬರಬಾರ್ದು, ವ್ಯವಸ್ಥಿತವಾಗಿ ನೋಡ್ಕೊಳ್ರಿ ಅಂತನೂ ಹೇಳಿದ್ರು. ಮೇಲಾಗಿ ನಾವು ಇನ್ನೊಂದು ದನಿ ಎತ್ತಿದ್ವಿ ಆ ಟೈಮ್ ಒಳಗ, ಏನು ಅಂತಂದ್ರೆ OT ಆಪರೇಷನ್ ಥಿಯೇಟರ್ನ ನೀವು ನೋಡಿ ದಿನೇಶ್ ಗುಂಡೂರಾವ್ ಸರ್ ಅಂತ ನಾವು ದನಿ ಎತ್ತಿದ್ವು. ಅವಾಗ ದಿನೇಶ್ ಗುಂಡೂರಾವ್ ಅವರು ಅದನ್ನು ಕೂಡ ನೋಡಿದ್ರು, OT ಕೂಡ ನೋಡಿದ್ರು. ಆದ್ರೆ ಇವತ್ತು ಸುಮಾರು 5 ತಿಂಗಳ ಕಳೆದು ಹೋತು, ಆದ್ರೆ ಇನ್ನೂವರೆಗೂ ಇದು ಸಾರ್ವಜನಿಕರ ಲಭ್ಯಕ್ಕೆ ಸಿಗವಲ್ದು, ಬಳಕೆಗೆ ಸಿಗವಲ್ದು. ಸಿಟಿ ಒಳಗೆ ಇರೋ ಆಸ್ಪತ್ರೆ ಒಳಗ ಸುಮಾರು 300 OPD ಆಗ್ತಾವ. ಇದನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಇದು ಸಾರ್ವಜನಿಕವಾಗಿ ಉಪಯೋಗಕ್ಕೆ ಬಿಟ್ರೆ ಅಲ್ಲಿನೂ ಜನಜಂಗುಳಿ ಕಮ್ಮಿ ಆಗತ್ತಾ? ಎಲ್ಲ ಸುವ್ಯವಸ್ಥೆ ಇರೋ ಇಂಥ ಒಂದು ಆಸ್ಪತ್ರೆಯನ್ನ ಇನ್ನೂವರೆಗೂ ಲೋಕಾರ್ಪಣೆ ಆಗಿಲ್ಲ, ಅಂದ್ರೆ ಸಾರ್ವಜನಿಕರಿಗೆ ಲಭ್ಯ ಆಗಿಲ್ಲ ಅನ್ನೋದ ದುರಂತ ಅಂತ ಹೇಳಿ ಸ್ಥಳೀಯರು ಹಿಡಿ ಶಾಪ ಹಾಕಾಕತ್ತಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಥವಾ ಜನಪ್ರತಿನಿಧಿಗಳು ಏನ್ ಹೇಳ್ತಾರ, ಏನ್ ಮಾಡ್ತಾರ? ಇನ್ನಾದ್ರೂ ಇದು ಜನರಿಗೆ ಉಪಯೋಗಕ್ಕೆ ಬಿಡ್ತಾರ ಅಥವಾ ಇನ್ನೂವರೆಗೂ ಇಷ್ಟ ಬಿಟ್ಟು ಸಾರ್ವಜನಿಕರ ತೆರಿಗೆ ಹಣ ಅಂದ್ರೆ ಸುಮಾರು 50 ಕೋಟಿ ಒಳಗೆ ಏನ್ ತಲೆ ಎತ್ತಲ್ಲ ಈ ಆಸ್ಪತ್ರೆ, ಇದನ್ನೇನಾದ್ರೂ ಹಿಂಗ ನೆನೆಗುದಿಗೆ ಬೀಳುವಂಗ ಬಿಡ್ತಾರ? ಬಹಳ ದಿವಸ ಆದ್ಮೇಲೆ ಇದ OT ಒಳಗ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ ಅಂತೀವಲ್ಲ, ಅವು ಎಲ್ಲ ಜಂಗ್ ಹಿಡಿತಾವ್, ಕೆಲ್ಸಕ್ಕೆ ಬರ್ಲಾರ್ದಂಗ ಆಗ್ತಾವ್. ಮತ್ತೆ ಏನಾಗತ್ತ ಆಮೇಲೆ ರೀಟೆಂಡರ್ ಕರೀರಿ, 50 ಲಕ್ಷ 60 ಲಕ್ಷ 80 ಲಕ್ಷ 1 ಕೋಟಿಗೆ ಬರಬೇಕಾಗಿರುವಂತ ಇನ್ಸ್ಟ್ರೂಮೆಂಟ್ಗಳು 2 ಕೋಟಿ 2.5 ಕೋಟಿಗೆಲ್ಲ ಟೆಂಡರ್ ಪ್ರಕ್ರಿಯೆ ಮಾಡಿ ಮತ್ತೆ ಅಲ್ಲೇ ಗೋಲ್ಮಾಲ್ ಆಗಬಹುದಾ ಅನ್ನೋದು ಸಾರ್ವಜನಿಕರ ದೊಡ್ಡ ಗೊಂದಲ ಆಗೈತಿ.
ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಆರೋಗ್ಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಲಕ್ಷ್ಯ ಕೊಡಬೇಕು, ಗಮನ ಕೊಡಬೇಕು. ಏನು ಸಾಧ್ಯ ಐತಿ ಅನ್ನೋದನ್ನು ನೋಡ್ತಾ ಇಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಸೋ ಕೆಲಸ ಜೊತೆಗೆ ಮಾಡಬೇಕು ಅಂತ ಹೇಳ್ತಾ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ.